ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತು ನಿಮಗೆ ಕೊತ್ತಂಬರಿ ಸೊಪ್ಪು ಉಪಯೋಗಿಸ್ಕೊಂಡು ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಚಪಾತಿ ಮಾಡೋ ಬದಲು ಅವಾಗವಾಗ ಮಧ್ಯ ಒಂದೊಂದ್ಸಲ ಈ ಥರ ಸೊಪ್ಪಿನ ಪರೋಟಗಳನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಕೊತ್ತಂಬರಿ ಸೊಪ್ಪು ಒಂದೇ ಅಲ್ಲ, ಎಲ್ಲ ವೆರೈಟಿ ಸೊಪ್ಪುಗಳನ್ನ ಉಪಯೋಗಿಸಿ ಕೂಡ ಮಾಡ್ಬೋದು. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 1.5 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 250 ml ಕಪ್ ಮೆಷರ್ಮೆಂಟಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅರಿಶಿನ 1/4 ಟೀ ಸ್ಪೂನ್, ಜೀರಿಗೆ ಮೆಂತ್ಯ ಹುರಿದು ಪುಡಿ ಮಾಡಿರೋ ಅಂಥದ್ದು ಅರ್ಧ ಟೀ ಸ್ಪೂನ್. ಇಲ್ಲಾಂದರೆ ಈ ಜಾಗದಲ್ಲಿ ನೀವು ಗರಂ ಮಸಾಲ ಬೇಕಾದರೂ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನ್, ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿ, ಫುಡ್ ಪ್ರೊಸೆಸರ್ ಇದ್ದರೆ ಅದರಲ್ಲಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಅದ್ರ ಜೊತೆಗೇನೆ 1 ಹಸಿಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು 1 ಹಿಡಿ ಸಣ್ಣ ಕಟ್ ಮಾಡ್ಕೋಬೇಕು. ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಕ್ಲೀನಾಗಿ. ಮಸಾಲೆಗಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕೋಬೇಕು. 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಾಕೊಂಡು ಕಲಿಸ್ಕೋಬೇಕು. ಯಾಕೆಂದರೆ ಈರುಳ್ಳಿಯಲ್ಲಿ ನೀರಂಶ ಬಿಡೋದ್ರಿಂದ ತುಂಬ ಬೇಗ ಅದು ತೆಳುವಾಗೋಗ್ಬಿಡುತ್ತೆ. ಆದಷ್ಟು ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ನಾವು ಹೊಸೆಯೋ ಅಷ್ಟೊತ್ತಿಗೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಇವಾಗ ಇದೇ ಥರ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ತೀನಿ. ಚೆನ್ನಾಗಿ ನಾದಿ ಕಲಿಸ್ಕೊಂಡಿದ್ದೀನಿ. ನಾನು ಯಾವ ಕಪ್ ಮೆಷರ್ಮೆಂಟಲ್ಲಿ ಗೋಧಿ ಹಿಟ್ಟು ಉಪಯೋಗಿಸಿದ್ನಲ್ಲ ಅದೇ ಕಪ್ ಮೆಷರ್ಮೆಂಟಲ್ಲಿ 1 ಅರ್ಧಕ್ಕೂ ಚೂರು ಜಾಸ್ತಿ ಅಷ್ಟೇ ನಾನು ಉಪಯೋಗಿಸಿರೋದು ನೀರು. ನೋಡಿ, ಉಳಿದಿರೋ ಅಂಥ ಎಣ್ಣೆನ ಕೈಗೆ ಸವರ್ಕೊಂಡು ಮೇಲ್ಗಡೆ ಹೀಗೆ ಸವರ್ಬಿಡೋಣ. ಒಂದು 10 ರಿಂದ 20 ನಿಮಿಷ ಇದನ್ನು ಹೀಗೆ ನೆನೆಯೋದಕ್ಕೆ ಬಿಡೋಣ. ಈ ಏನು ನಾವು ಪ್ರಿಪೇರ್ ಮಾಡಿರೋ ಅಂಥ ಚಪಾತಿ ಹಿಟ್ಟು ಸಾಫ್ಟ್ ಆಗುತ್ತೆ. ಪರೋಟ ಹಿಟ್ಟು ಕ್ಲೀನಾಗಿ ಒಂದು ಉಂಡೆ ಮಾಡಿಕೊಂಡು ಹಾಗೆ ಇಟ್ಬಿಡ್ತೀನಿ. ಇದನ್ನು ಇಷ್ಟು ಗಟ್ಟಿ ಇರಬೇಕು. ನೀವೇನಾದರೂ ತೆಳುವಾಗಿ ಇವಾಗಲೇ ಕಲಿಸ್ಬಿಟ್ರೆ ಈರುಳ್ಳಿಯಲ್ಲೆಲ್ಲ ಅಂತ ನೀರಂಶನೂ ಬಿಟ್ಟು ನಿಮ್ಗೆ ಹೊಸೆಯೋದಕ್ಕೆ ಕಷ್ಟ ಆಗುತ್ತೆ. 10 ನಿಮಿಷ ಇದನ್ನು ಹಾಗೆ ಬಿಟ್ಟಿದ್ದೆ. ನೋಡಿ, ನನ್ನ ಕಲಿಸ್ದಾಗ ಎಷ್ಟು ಗಟ್ಟಿ ಇತ್ತು, ಇವಾಗ ಒಂದು ಸ್ವಲ್ಪ ಲೈಟಾಗಿ ಸಾಫ್ಟ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಡ್ತಾ ಇನ್ನೂ ಅದು ಸಾಫ್ಟ್ ಆಗಿಬಿಡುತ್ತೆ. ಒಂದ್ಸಲ ಹೀಗೆ ಚೆನ್ನಾಗಿ ಇದನ್ನು ನಾದ್ಕೊಂಬಿಡೋಣ. ಆವಾಗ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಗ್ರೀಸ್ ಮಾಡಿಕೊಂಡು ಅಂಟುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ನೀವು ಎಷ್ಟು ಅಗ್ಲದ್ದು ಪರೋಟ ಮಾಡ್ತೀರ ಅಷ್ಟು ಅಗ್ಲದ್ದು ಉಂಡೆಗಳನ್ನ ಈ ಥರ ಮಾಡ್ಕೋಬೇಕು. ನಾದ್ಬಿಟ್ಟು ಕೈಯಲ್ಲೇ ನೋಡಿ ಈ ಥರ. ಮಣೆ ಮೇಲೆ ಇವಾಗ ಡ್ರೈ ಗೋಧಿ ಹಿಟ್ಟು ಅಂದರೆ ಒಣ ಗೋಧಿ ಹಿಟ್ಟನ್ನ ಹತ್ಕೊಂಡು ಲಟ್ಟಿಸ್ಕೊಳ್ಳೋಣ. ಮಣೆ ಮೇಲಾದರೂ ಲಟ್ಟಿಸ್ಕೋಬೋದು. ನಿಮ್ಗೆ ತುಂಬ ಈಸಿ ಆಗಬೇಕು ಅಂದರೆ ಈ ಥರ ಪ್ಲಾಸ್ಟಿಕ್ ಶೀಟ್ ಮೇಲೆ ಬೇಕಾದರೂ ನೀವು ಇಟ್ಬಿಟ್ಟು ಹೊಸ್ಕೋಬೋದು. ಈ ಪ್ಲಾಸ್ಟಿಕ್ ಶೀಟ್ ಮೇಲೆ ಇಟ್ಟು ಹೊಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಾವು ಹಿಟ್ಟು ಜಾಸ್ತಿ ಉಪಯೋಗಿಸೋದು ಬೇಕಿಲ್ಲ. ನಾನು ಈ ಥರ ಕೈಯಲ್ಲಿ ಸ್ವಲ್ಪ ಅಗಲ ಮಾಡ್ಕೊಳ್ತೀನಿ, ಆವಾಗ ಈಸಿ ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಇದು ಬರ್ತಾ ಇರುತ್ತೆ. ಇವಾಗ ಒಂಚೂರು ಡಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಒಣ ಹಿಟ್ಟು ಮೇಲೆ ಇದನ್ನು ಹತ್ಕೊಂಡು ಸೈಡ್ ಏನಾದರೂ ಒಂಚೂರು ಬ್ರೇಕ್ ಆಗಿದ್ರೆ ಕೈಯಲ್ಲಿ ಒಂಚೂರು ಪ್ರೆಸ್ ಮಾಡ್ಕೊಂಡ್ಬಿಡೋಣ. ಇವಾಗ ಲಟ್ರನ್ಗೆ ಸಹಾಯದಿಂದ ಅಗಲ ಮಾಡ್ಕೊಳ್ತೀನಿ. ತುಂಬ ತೆಳುವಾಗೂ ಏನು ಬೇಕಿಲ್ಲ, ತುಂಬ ದಪ್ಪನೂ ಏನು ಬೇಕಿಲ್ಲ. ನೋಡಿ, ಕೈಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಲಟ್ಟಣಿಗೆಯಲ್ಲಿ ಹೀಗೆ ಅಗಲ ಮಾಡ್ಕೊಂಡ್ಬಿಡ್ಬೋದು. ಬ್ಲೈಂಡ್ ಏನಾದರೂ ಹೊಸೆಯೋದಾದರೆ ಹಿಂಗೆ ಟಚ್ ಮಾಡ್ಕೊಂಡು ಸೈಡೆಲ್ಲ ಯಾವ ಕಡೆ ದಪ್ಪ ಇರುತ್ತೆ ಆ ಕಡೆ ಹಿಂಗೆ ಲಟ್ಟಿಸ್ಕೊಳ್ತಾ ಹೋಗಬೇಕು. ಈ ಥರ ಪ್ಲಾಸ್ಟಿಕ್ ಶೀಟ್ ಮೇಲೆ ನಾವು ಹೊಸೆಯೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಒಂದು ಚೂರು ಅಂಟ್ಕೊಳ್ಳಲ್ಲ. ನೀವು ಹೊಸ್ತಿ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡು ಒಟ್ಟಿಗೆ ಬೇಯಿಸ್ಕೋಬೋದು. ಇದನ್ನು ಒಂದು ಪ್ಲೇಟ್ ಮೇಲೆ ಹಾಕೊಳ್ತೀನಿ ನಾನು. ಇವಾಗ ಪರೋಟಗಳೆಲ್ಲ ಹೊಸ್ತಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇದೇನು ಅಂಟ್ಕೊಳ್ಳುತ್ತೆ ಅಂತ ಭಯ ಬೇಡ, ಯಾಕೆಂದರೆ ನಾವು ಕಲಿಸ್ಬೇಕಾದ್ರೆ ಎಣ್ಣೆ ಹಾಕಿ ಕಲಿಸಿದ್ದೀವಿ. ಜೊತೆಗೆ ಒಣ ಗೋಧಿ ಹಿಟ್ಟಲ್ಲಿ ನಾವು ಹೊಸ್ತಿರೋದ್ರಿಂದ ಅಷ್ಟು ಬೇಗ ಏನು ಅಂಟ್ಕೊಳ್ಳಲ್ಲ. ತುಂಬ ತೆಳುವಾದ ಪಕ್ಷದಲ್ಲಿ ಅಂಟ್ಕೊಳ್ಳುತ್ತೆ. ಇವಾಗ ಒಂದೊಂದನ್ನೇ ತೆಗೆದು ಸುದರ್ಶನ್ ಬೇಯಿಸ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾರೆ.
ಹೆಂಚು ಚೆನ್ನಾಗಿ ಕಾದಿದೆ. ಹೈ ಫ್ಲೇಮಲ್ಲಿ ಒಂದ್ಸಲ ಚೆನ್ನಾಗಿ ಕಾಯಿಸ್ಕೊಳ್ತಿದ್ದ ಹಾಗೆ ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿಬಿಟ್ಟು ಇವಾಗ ಏನು ಪರೋಟ ಹೊಸ್ತಿದ್ನಲ್ಲ ಅದನ್ನು ಹೊಸ್ತಿರೋ ಅಂಥ ಪರೋಟಾನ ಇದ್ರ ಮೇಲೆ ಹಾಕ್ಕೊಳ್ತೀನಿ. ಒಂದ್ಸಲ ಎಣ್ಣೆಯಲ್ಲಿ ಗ್ರೀಸ್ ಮಾಡ್ಕೊಂಬಿಡಿ ಹೆಂಚನ್ನ, ಆವಾಗ ಚೆನ್ನಾಗಿ ಬೇಯುತ್ತೆ ಪರೋಟ. ಇದನ್ನು 1 ನಿಮಿಷ ಹಾಗೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಬಿಡೋಣ, 30ರಿಂದ 60 ಸೆಕೆಂಡ್ ಅಷ್ಟೊತ್ತವರೆಗೆ. ಲೈಟಾಗಿ ಚೂರು ಹೀಗೆ ಬಬಲ್ಸ್ ಬರ್ತಾ ಇದೆ, ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡಿ. ಇವಾಗ ಟರ್ನ್ ಮಾಡ್ತೀನಿ. ಸುದರ್ಶನ್ ಬೇಯಿಸು, ನಿನಗೆ ಆಗುತ್ತೆ, ಯಾಕೆ ಹಂಗಂತೀಯ, ನಾನೇ ಬೇಯಿಸು, ನಾನು ಹೇಳ್ತೀನಿ ಹಂಗೇನಾದರೂ ಸೀದೋದ್ರೆ ಅಂತ ಇದ್ದಾರೆ ನೋಡಿ. ಬ್ರಷ್ ಇದ್ದರೆ ಬ್ರಷ್ ಮುಖಾಂತರ ಎಣ್ಣೆ ಎಲ್ಲ ಸೌಳ್ಕೊಂಬಿಡೋಣ. ಇವಾಗ ಈ ಕಡೆನೂ ಅಷ್ಟೇ 1 ನಿಮಿಷದವರೆಗೆ ಬೇಯಿಸ್ಕೊಳ್ಳೋಣ. ಎಣ್ಣೆ ಹಚ್ಚಿದ ಮೇಲೆ ಪರೋಟ ಲೈಟಾಗಿ ಬಿಸಿಯಾಗಿರುತ್ತೆ, ಆವಾಗ ನಾವು ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ. ಲೈಟಾಗಿ ಈ ಥರ ಟೆಸ್ಟ್ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ ಬೆಂದಿದೆಯಾ ಅಂತ ಅಂದ್ಕೊಂಡು. ಹೀಗೆ ಒಂದು ಮುಚ್ಚ ಕೈಯಲ್ಲಿ ಹೀಗೆಲ್ಲ ಸವರಿದ್ರೆ ಇವಾಗ ತಿರ್ವಾಕೊಳ್ತಾ ಇದ್ದೀನಿ. ತಿರ್ವಾಕೊಂಡು ಈ ಕಡೆ ಸೈಡ್ ಕೂಡ ಎಣ್ಣೆ ಹಾಕ್ಕೊಳ್ತೀನಿ. ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಏನಾದರೂ ಬೇಯಿಸ್ಕೊಳಕ್ಕೆ ಹೋದರೆ ಸೀದೋಗ್ಬಿಡುತ್ತೆ, ಮೇಲೆ ಸೀದಿರುತ್ತೆ, ಒಳಗಡೆ ಬೆಂದಿರಲ್ಲ, ಆ ಥರ ಆಗುತ್ತೆ. ಈ ಕಡೆ ಕೂಡ ಎಣ್ಣೆ ಹಾಕ್ಕೊಳ್ತಿದ್ದ ಹಾಗೆ ತಿರ್ವಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಅಂತ ಅದ್ರ ಘಮ ಬರ್ತಾ ಇದೆ. ಕೊತ್ತಂಬರಿ ಸೊಪ್ಪು ಫ್ಲೇವರ್ ಆಗಿರ್ಬೋದು, ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಒಳ್ಳೆ ಸ್ಮೆಲ್ಲಲ್ಲೇ ಗೊತ್ತಾಗ್ತಾ ಇದೆ ಈ ಪರೋಟ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಏನೂ ಬೇಕಾಗಲ್ಲ, ಜಸ್ಟ್ ಅಥವಾ ಮೊಸರು ಅಥವಾ ಒಂದು ಉಪ್ಪಿನಕಾಯಿ ಇದ್ದರೆ ಸಾಕು ನೆಂಚ್ಕೊಂಡು ತಿನ್ನೋದಕ್ಕೆ. ಬೆಂದಿದೆ, ಈ ಥರ ಹಿಂಗೆ ಟಚ್ ಮಾಡಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಎಲ್ಲ ಕಡೆ ಲೈಟಾಗಿ ಹಾರ್ಡ್ ಆಗಿದೆ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ಇದನ್ನು. ಇದೇ ಥರ ಎಲ್ಲ ಪರೋಟಗಳನ್ನು ಬೇಯಿಸ್ಕೊಳ್ತೀನಿ. ನೀವು ಬೇಕಾದರೆ ಫೋಲ್ಡ್ ಮಾಡಿ ಕೂಡ ಬೇಯಿಸ್ಕೋಬೋದು, ಇಲ್ಲ ಅಂದರೆ ಹಾಗೆ ಬೇಕಾದರೂ ಬೇಯಿಸ್ಕೋಬೋದು, ಎಷ್ಟು ಅಗಲ ಬೇಕಾದರೂ ಬೇಯಿಸ್ಬೋದು. ನಾನು ಒಂದು ಚಿಕ್ಕದಾಗಿ ಬೇಯಿಸ್ಕೊಂಡಿದ್ದೀನಿ. ವಾವ್, ಸೂಪರಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಸುದರ್ಶನ್ ಎಲ್ಲ ಗೈಡ್ ಮಾಡ್ತಾ ಇದ್ರು ಹೇಗೆ ಬೇಯಿಸೋದು ಅಂತ ಎಲ್ಲ ಅಂದ್ಬಿಟ್ಟು. ಪರ್ಫೆಕ್ಟಾಗಿ ಬಂದಿದೆ, ಚೆನ್ನಾಗಿ ಕೂಡ ಬೆಂದಿದೆ. ಹಿಂಗೆ ಮುಟ್ಟು ನೋಡ್ತಾ ಇದ್ರೆ ಅದು ಊದ್ಕೊಂಡಿರೋ ಜಾಗ ಸಾಫ್ಟಾಗೂ ಇದೆ, ಮೇಲ್ಗಡೆ ಒಂಥರ ಕ್ರಿಸ್ಪಿಯಾಗಿ ಕೂಡ ಇದೆ. ಇದನ್ನು ಮೊಸರು ಉಪ್ಪಿನಕಾಯಿ ನಿಮ್ಗೆ ಆವಾಗಲೇ ಹೇಳ್ದಂಗೆ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಇದು ಬರೀ ಕೊತ್ತಂಬರಿ ಸೊಪ್ಪು ಒಂದೇ ಅಲ್ಲ, ಈ ಕೊತ್ತಂಬರಿ ಸೊಪ್ಪು ಜಾಗದಲ್ಲಿ ಮೆಂತ್ಯ ಅಥವಾ ಪಾಲಾಕು ಅಥವಾ ಈ 3 ಸೊಪ್ಪನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.